ಹಿಂದೂಗಳು ಮಾತ್ರ ಅರ್ಜಿಯನ್ನ ಸಲ್ಲಿಸಬಹುದಂತ ಬರ್ದಿದ್ರು. ಒಬ್ಬ ಮುಸ್ಲಿಂ ವ್ಯಕ್ತಿ ಏನ್ ಮಾಡಿದ್ರು ಅಂದ್ರ ಯಾಕೆ ಬರೀ ಹಿಂದೂಗಳಿಗೆ ಮಾತ್ರ ಅವಕಾಶ ಕೊಡಾಕತ್ತಾರೋ ಅಂತ ಮದ್ರಾಸ್ ಹೈಕೋರ್ಟ್ ಮುಂದೆ ಹೋಗಿದ್ರು. ಮದ್ರಾಸ್ ಹೈಕೋರ್ಟ್ ಮಹತ್ವದ ತೀರ್ಪನ್ನ ಕೊಟ್ಟೈತಿ. ಪವನ್ ಕಲ್ಯಾಣ್ ಇದಕ್ಕ ಉತ್ತರ ಏನ್ ಕೊಟ್ಟಾರಂದ್ರ Hindus temple should be controlled only by Hindus. ಖರೆ ನೀವ್ ಯಾಕ ಬರೇ ಹಿಂದೂಗಳು ಏನೋ ಒಂದು ಮಾಡತ್ತಾರಂದ್ರ ಅದ್ರಾಗ ಮೂಗು ತುರ್ಸಾಕ್ ಬರ್ತೀರಿ? ನಮಸ್ಕಾರ ರೀ. ದೇವಸ್ಥಾನಗಳು ನಡೆಸೋ ಸಂಸ್ಥೆ ಒಳಗ ಹಿಂದೂಗಳಿಗೆ ಅಷ್ಟನ್ನ ಕೆಲಸ ಮಾಡಕ್ ಅವಕಾಶ ಕೊಡಬೇಕು ಅಂತ ಮದ್ರಾಸ್ ಹೈಕೋರ್ಟ್ ಹೇಳೈತ್ರಿ. ಅಂದಂಗ ಮದ್ರಾಸ್ ಹೈಕೋರ್ಟ್ ಹಿಂಗೊಂದು ಐತಿಹಾಸಿಕ ತೀರ್ಪು ಕೊಡ್ಬೇಕಂದ್ರ ಏನರೇ ಒಂದು ಕಾರಣ ಇರ್ಬೇಕ್ರಿ. ಆ ಕಾರಣ ಏನಪ್ಪಾ ಅಂದ್ರ ಅರಳ್ಮಿಗು ಕಪಾಳೇಶ್ವರ ಕಾಲೇಜಿನವರು ತಮಗ ಟೀಚರ್ಸ್ ಬೇಕಾಗ್ಯಾರಂತ ಒಂದು ಪತ್ರಿಕಾ ಪ್ರಕಟಣೆ ಹೊರಡಿಸಿದ್ರು. ಅದ್ರಾಗ ಸ್ಪೆಷಲ್ ನೋಟಿಸ್ ಏನ್ ಬರ್ದಿದ್ರಪ್ಪ ಅಂದ್ರ ಇಲ್ಲಿ ಹಿಂದೂಗಳು ಮಾತ್ರ ಅರ್ಜಿಯನ್ನ ಸಲ್ಲಿಸಬಹುದಂತ ಬರ್ದಿದ್ರು. ಆ ಒಂದು ಪತ್ರಿಕಾ ಪ್ರಕಟಣೆ ನೋಡಿದ ಒಬ್ಬ ಮುಸ್ಲಿಂ ವ್ಯಕ್ತಿ ಏನ್ ಮಾಡಿದ್ರು ಅಂದ್ರ ಕೋರ್ಟಿಗೆ ಹೋಗಿ ಇವ್ರು ಯಾಕೆ ಹಿಂಗ ಕೋಮು ದ್ವೇಷ ಮೆರೆಯಾಕತ್ತಾರು, ಯಾಕೆ ಬರೀ ಹಿಂದೂಗಳಿಗೆ ಮಾತ್ರ ಅವಕಾಶ ಕೊಡಾಕತ್ತಾರು ಅಂತ ಮದ್ರಾಸ್ ಹೈಕೋರ್ಟ್ ಮುಂದೆ ಹೋಗಿದ್ರು. ಆ ಒಂದು ವಿಷಯವನ್ನ ವಿಚಾರಣೆ ಮಾಡಿದ ಮದ್ರಾಸ್ ಹೈಕೋರ್ಟ್ ಒಂದು ತೀರ್ಪು ಕೊಟ್ಟೈತಿ, ಮಹತ್ವದ ತೀರ್ಪನ್ನ ಕೊಟ್ಟೈತಿ. ಅದೇನಪ್ಪಾ ಅಂದ್ರ ದೇವಸ್ಥಾನಗಳು ನಡೆಸುವಂತಹ ಸಂಸ್ಥೆಗಳು ಬರೀ ಹಿಂದೂಗಳಿಗೆ ಮಾತ್ರ ಅವಕಾಶ ಕೊಡಬಹುದು ಅಂತ ಹೇಳಿ. ಯಾವುದೇ ಒಂದು ಸಂಸ್ಥೆ ಅಂದ್ರು, ಯಾವುದೇ ಒಂದು ದೇವಸ್ಥಾನ ಅಥವಾ ಮಠ ನಡೆಸಾತಿದ್ದ ಸಂಸ್ಥೆಗಳು, ಕಾಲೇಜ್ಗಳಾಯ್ತು, ಯಾವುದೇ ಒಂದು ಬಿಸ್ನೆಸ್ ಆದ್ರೂ ಅವ್ರಿಗೆ ಅವ್ರದ್ದ ಆದಂಥ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರ್ತಾವ. ಒಂದು ರೀತಿ ಅವನು ಖಾಸಗಿ ಇದ್ದಂಗ. ಖಾಸಗಿ ಒಳಗೆ ಹೋಗಿ ಯಾರೂ ಪ್ರಶ್ನೆ ಮಾಡಂಗಿಲ್ಲ. ಅದ ದೇವಸ್ಥಾನ ಮಠ ಹಿಂದೂಗಳದ್ದು ಏನಾರ ಇತ್ತು ಅಂದ್ರ ಪಟ್ಟಣ ನೆತ್ತಿಗೆ ಹತ್ತಿ ಬಂದ ಯಾಕ್ರಿ ಹಿಂಗೆ ಮಾಡ್ತೀರಂತ ಪ್ರಶ್ನೆ ಮಾಡ್ತಾರ. ಅದೇ ಮುಸ್ಲಿಂ ವ್ಯಕ್ತಿಗೆ ನಮ್ಮ ಕಡೆಯಿಂದ ಒಂದು ಪ್ರಶ್ನೆ ಐತಿ ನೋಡ್ರಿ. ಅಲ್ರಿ ಸರ, ನೀವೇನಾದ್ರೂ ಮೆಕ್ಕಾ ಮದೀನಾ ಒಳಗ ಹಿಂದೂಗಳಿಗೆ ಅಲ್ಲಿ ಏನಾರ ಕೆಲಸ ಕೊಟ್ಟಿರೇನು, ಹಿಂದೂಗಳಿಗೆ ನಮ್ಮ ಟ್ರಸ್ಟ್ ಒಳಗೆ ಬಂದ ನೀವು ಒಬ್ಬ ಸದಸ್ಯ ಆಗ್ರಿ ಅಂತ ಏನಾರ ಕರೆ ಕೊಟ್ಟಿರೇನು? ಅದನ್ನ ಬಿಡ್ರಿ. ನಿಮ್ಮದ ಆಗಿರುವಂಥ ಒಂದೊಂದು ಸಂಸ್ಥೆಗಳದಾವ, ದರ್ಗಾಗಳನ್ನ ಮಸೀದಿಗಳನ್ನ ಸಂಭಾಳ್ಸಕ್ಕಂತ ಹೇಳಿ. ಅದ್ರಾಗ ನೀವು ಎಷ್ಟು ಮಂದಿ ಹಿಂದೂಗಳನ್ನ ತಗೊಂಡಿರಿ? ಅದು ನಿಮಗೂ ಗೊತ್ತೈತಿ, ನೀವು ತಗೊಂಡಿಲ್ಲ ಅಂತ. ಹಿಂದೂಗಳಿಗೆ ಗೊತ್ತೈತಿ ಅಲ್ಲಿ ಹಿಂದೂಗಳು ಬ್ಯಾಡ್ ಅಂತ. ಹಿಂದೂಗಳು ಯಾವತ್ತೂ ಅರ್ಜಿನೂ ಹಾಕಂಗಿಲ್ಲ, ಆ ಮಾತು ಬ್ಯಾರೆ ಐತಿ. ಖರೆ ನೀವು ಯಾಕ ಬರೇ ಹಿಂದೂಗಳು ಏನೋ ಒಂದು ಮಾಡತ್ತಾರಂದ್ರ ಅದ್ರಾಗ ಮೂಗು ತುರ್ಸಾಕ್ ಬರ್ತೀರಿ? ಈ ಪ್ರಶ್ನೆನ ನಾವಷ್ಟ ಕೇಳಿಲ್ರಿ. ಇದ ಪ್ರಶ್ನೆಯನ್ನ ಒಬ್ಬ ಜರ್ನಲಿಸ್ಟು ಪವನ್ ಕಲ್ಯಾಣ್ ಅವ್ರಿಗೂ ಕೇಳಿದ್ರು. ಪವನ್ ಕಲ್ಯಾಣ್ ಇದಕ್ಕ ಉತ್ತರ ಏನ್ ಕೊಟ್ಟಾರಂದ್ರ ಮೆಕ್ಕಾ ಮದೀನಾದ ಉದಾಹರಣೆ ಕೊಟ್ಟು ಉತ್ತರ ಕೊಟ್ಟಾರ. ಅದನ್ನೊಂದ್ಸಲ ನೋಡ್ರಿ. You should know. Do you expect you go to Mecca and ask Hindus to be there in the administration? You go to a Jewish synagogue and you expect a non-Jewish to be there. You go to Mecca, you want to expect a Hindu to be there. You go to a church and you go to Jerusalem, you expect non-Christians to be there. No, it's not. I think one should be very clear about it. I don't have any confusion about that. Hindus temple should be controlled only by Hindus. ಪವನ್ ಕಲ್ಯಾಣ್ ಅವರು ಡೈರೆಕ್ಟ್ ಆಗೇ ಕೇಳ್ಯಾರ, ಮೆಕ್ಕಾ ಮದೀನಾ ಒಳಗ ಹಿಂದೂಗಳಿಗೆ ನೀವು ಅವಕಾಶ ಕೊಡ್ತೀರೇನು? ಕೊಡ್ರಿ ನೋಡೋನು ಅಂತ. ನೀವು ಕೊಡಂಗಿಲ್ಲ, ಅದಾಗಂಗಿಲ್ಲ. ನೀವು ಕೊಡ್ತೇನ ಅಂದ್ರೂ ಹಿಂದೂಗಳು ಅಲ್ಲಿ ಬಂದು ಸೇರಂಗಿಲ್ಲ. ಆದ್ರೂ ನೀವು ದೇವಸ್ಥಾನ ಮಠ ನಡೆಸೋ ಟ್ರಸ್ಟ್ ಒಳಗ ನಮ್ಮದು ಒಂದು ಕೈ ಇರ್ಲೇ ಅಂತಿರಲ್ಲ, ಯಾಕೆ ಹಿಂಗ್ ಮಾಡ್ತೀರಿ ಅಂತ. ವಕ್ಫ್ ಒಳಗ ಒಬ್ಬ ಹಿಂದೂ ಇರ್ಲಿ ಅಂತ ಪಾರ್ಲಿಮೆಂಟ್ರಿ ಕಮಿಟಿ ಮಾಡಿದ್ರ ಅದ್ರಾಗೂ ಹಿಂದೂನ್ ಸೇರಿಸ್ಕೊಳಕ ನಿಮಗಾಗ್ವಲ್ತು. OIC ಇಂದ ಹಿಡಿದು ಎಲ್ಲಾರು ದೊಡ್ಡ ಗಂಟಲೆ ಇದು ನಡಿಯಂಗಿಲ್ಲ ಅನ್ನಕತ್ತೀರಿ. ಮತ್ತು ಹಿಂದೂಗಳಿದ್ರಾಗ ನಮಗೊಂದು ಪಾಲ್ ಕೊಡ್ರಿ ಅಂತ ಬರ್ತೀರಿ. ನಿಮಗೊಂದು ನ್ಯಾಯ ನಮಗೊಂದು ನ್ಯಾಯ ನಡಿತೈತೇನ್ರಿ? ಈಗ ಮದ್ರಾಸ್ ಹೈಕೋರ್ಟ್ ನೀಡಿರೋ ಮಹತ್ವದ ತೀರ್ಪು ಏನೈತಲ್ಲ, ಬಹಳಷ್ಟು ಬೇಗನ ಎಲ್ಲಾ ಕೋರ್ಟ್ಗಳು ಕೊಡ್ತಾವ. ನೀವು ಎಲ್ಲೇ ಅರ್ಜಿ ಹಾಕಿದ್ರು ನ್ಯಾಯ ಅಂತನ ಆಗೋದು. ಇದಕ್ಕೆ ನೀವು ಕೋರ್ಟು ಸುಳ್ಳು ಅಂತ ನಾಳೆ ಮಾತಾಡ್ತೀರಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಕಮೆಂಟ್ ಮಾಡ್ರಿ. ಇನ್ನ ಇಂಥವು ಹೆಚ್ಚಿನ ವಿಡಿಯೋ ನೋಡಕ ಹೊಸ ದಿಗಂತ ಡಿಜಿಟಲ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ರಿ.